ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವತಾ. ಗಜಾನನಂ ಭೂತಗಣಾದಿಸೇವಿತಂ ಕಪಿಸ್ತಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಸಮಸ್ತ ವೀಕ್ಷಕರಿಗೂ ಸುವರ್ಣ ಇನ್ಸ್ಪೈರ್ ಕನ್ನಡ ಚಾನಲ್ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ವೀಕ್ಷಕರೇ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ. ಬನ್ನಿ ವೀಕ್ಷಕರೇ, ಇಂದಿನ ವಿಡಿಯೋ ಶುರು ಮಾಡೋಣ. ವೀಕ್ಷಕರೇ, ಪ್ರತಿಯುತಿ ದೃಷ್ಟಿಯೋಗ 2026 ಜನವರಿ 2026ರಲ್ಲಿ ಗುರು ಸೂರ್ಯರ ವಿಶೇಷ ಸಂಯೋಗ. ರಾತ್ರೋನ್ರಾತ್ರಿ ಕೋಟ್ಯಾಧಿಪತಿಗಳಾಗುವ ಈ 4 ರಾಶಿಗಳ ಬಗ್ಗೆ ನಾವು ನೋಡೋಣ. ಸೂರ್ಯ ಮತ್ತು ಗುರು ಗ್ರಹಗಳಿಂದ ಪ್ರತಿಯುತಿ ದೃಷ್ಟಿಯೋಗವು ರೂಪುಗೊಳ್ಳಲಿದೆ. ಈ ಯೋಗದಿಂದಾಗಿ 4 ರಾಶಿಯವರ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆಯಲಿದೆ. ಅವರ ಆರೋಗ್ಯ, ಆರ್ಥಿಕ ಸಮಸ್ಯೆಗಳು ದೂರವಾಗಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಯಶಸ್ಸು ಕಾಣಲಿದ್ದಾರೆ. ವೀಕ್ಷಕರೇ, ಪ್ರತಿಯುತಿ ದೃಷ್ಟಿಯೋಗದ ರಚನೆಯನ್ನು ಈಗ ತಿಳಿಯೋಣ. ವೈದಿಕ ಜ್ಯೋತಿಷ್ಯದಲ್ಲಿ ಸೂರ್ಯ ಮತ್ತು ಗುರು ಮಂಗಳಕರ ಗ್ರಹಗಳು. ಈ ಗ್ರಹಗಳ ಚಲನೆ ರಾಶಿ ಚಕ್ರಗಳ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತವೆ. ಜನವರಿ 10, 2026ರಂದು ಇವೆರಡರ ನಡುವೆ 180 ಡಿಗ್ರಿ ಅಂತರವಿದ್ದು ಪ್ರತಿಯುತಿ ದೃಷ್ಟಿಯೋಗ ರೂಪುಗೊಳ್ಳಲಿದೆ. ಇದು ಕೆಲವು ರಾಶಿಗಳ ಅದೃಷ್ಟವನ್ನು ಬೆಳಗಿಸಲಿದೆ. ಹಲವು ದಿನಗಳಿಂದ ಅನುಭವಿಸುತ್ತಿದ್ದ ಆರೋಗ್ಯ, ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ಮೊದಲನೇ ರಾಶಿ ಸಿಂಹರಾಶಿ. ಸೂರ್ಯನು ಆಳುವ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ಯೋಗವು ಲಾಭ ತರಲಿದೆ. ಇದು 7ನೇ ಮನೆಯಲ್ಲಿ ರೂಪುಗೊಳ್ಳುವುದರಿಂದ ಕೌಟುಂಬಿಕ ಸಂಬಂಧಗಳು ಉತ್ತಮವಾಗಿರುತ್ತವೆ. ಸಿಂಹರಾಶಿಯವರಿಗೆ ಮಕ್ಕಳಿಂದ ಶುಭ ಸುದ್ದಿ ಲಭಿಸುತ್ತದೆ. ಶಿಕ್ಷಣದಲ್ಲಿ ಪ್ರಗತಿ ದೊರಕಲಿದೆ. ಯಾರೆಲ್ಲ ವಿದ್ಯಾರ್ಥಿಗಳು ಸಿಂಹರಾಶಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಈ ಬಾರಿ ಪ್ರಗತಿ ದೊರಕಲಿದೆ. ನೀವೇನಾದರೂ ಸಿಂಹರಾಶಿಯವರು ಹೂಡಿಕೆಯನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದರೆ ಈ ಸಮಯ ಹೂಡಿಕೆಗೆ ಉತ್ತಮ ಸಮಯವಾಗಿದೆ. ಇದರಿಂದ ಲಾಭದ ಪ್ರಮಾಣ ಅಧಿಕವಾಗಿರಲಿದೆ. ಸಿಂಹರಾಶಿಯವರು ಯಾವಾಗಲೂ ರಾಜರಂತೆ ಜೀವನ ನಡೆಸುತ್ತಾರೆ. ಎರಡನೇ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ಯೋಗವು ಆರ್ಥಿಕ ಸಂಕಷ್ಟದಿಂದ ಪರಿಹಾರ ನೀಡಲಿದೆ. ನೀವೇನಾದರೂ ಯಾವುದರಾದರೂ ಹೂಡಿಕೆ ಮಾಡಿದರೆ ಇದರಿಂದ ಹೊಸ ಆದಾಯ ಮೂಲಗಳು ಹೆಚ್ಚಾಗಲಿವೆ. ಈ ರಾಶಿಯವರಿಗೆ ಯಾರಿಗೆಲ್ಲ ಉದ್ಯೋಗಗಳಿಲ್ಲ, ಯಾವುದಾದರೂ ಉದ್ಯೋಗವನ್ನು ಪಡೆಯಬೇಕೆಂಬ ಆಸೆ ನಿಮಗಿದ್ದರೆ ನೀವು ಬಯಸಿದ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳು ಲಭ್ಯವಾಗಲಿದೆ. ನೀವೇನಾದರೂ ಪಾಲುದಾರಿಕೆಯಲ್ಲಿ ವ್ಯವಹಾರವನ್ನು ನಡೆಸ್ತಾ ಇದ್ದರೆ ಪಾಲುದಾರಿಕೆಗೆ ವ್ಯವಹಾರದಲ್ಲಿ ಲಾಭ ದೊರಕಲಿದೆ. ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಯಶಸ್ಸು ದೊರಕಲಿದೆ. ಮದುವೆ ತಡವಾಗುತ್ತಿದ್ದರೆ ಈ ಸಮಯದಲ್ಲಿ ನಿಮಗೆ ಶುಭ ಸುದ್ದಿ ಅಂದರೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಮೂರನೇ ರಾಶಿ ಧನುರಾಶಿ. ಪ್ರತಿಯುತಿ ದೃಷ್ಟಿಯೋಗದ ನಿರ್ಮಾಣದಿಂದಾಗಿ ಗುರು ಅಧಿಪತಿಯಾಗಿರುವ ಧನುರಾಶಿಯವರಿಗೆ ಈ ಸಂಯೋಗವು ಹೊಸ ಉತ್ಸಾಹವನ್ನು ತರಲಿದೆ. ಯಾರೆಲ್ಲ ಧನುರಾಶಿಯವರು ವಿದೇಶ ಪ್ರಯಾಣ ಬಳಸಬೇಕೆಂದು ಯೋಚಿಸುತ್ತಿದ್ದರೆ ಈ ಸಮಯದಲ್ಲಿ ವಿದೇಶ ಪ್ರಯಾಣ ಯೋಗ ನಿಮಗೆ ದೊರಕಲಿದೆ. ಅನಾರೋಗ್ಯದಿಂದ ಬಳಲುತ್ತಿರುವ ಎಲ್ಲ ಧನುರಾಶಿಯವರಿಗೆ ಆರೋಗ್ಯದಿಂದ ಮುಕ್ತಿ ಸಿಗಲಿದೆ. ಜೀವನದಲ್ಲಿ ಉತ್ಸಾಹ ಮರಳಿ ಬರಲಿದೆ. ನೀವು ಇದುವರೆಗೂ ಏನಾದರೂ ಉತ್ಸಾಹವನ್ನು ಕಳೆದುಕೊಂಡಿದ್ದರೆ ಈ ಸಮಯದಲ್ಲಿ ನಿಮಗೆ ನಿಮ್ಮ ಜೀವನದಲ್ಲಿ ಉತ್ಸಾಹ ಮರಳಿ ಬರಲಿದೆ. ಕೆಲಸಗಳಲ್ಲಿ ತಂದೆಯಿಂದ ಬೆಂಬಲ ಸಿಗಲಿದೆ. ಧನುರಾಶಿಯವರಿಗೆ ಪೂರ್ವಜರ ಆಸ್ತಿಯಿಂದ ಲಾಭ ದೊರಕಲಿದೆ. ಹೊಸ ವ್ಯಾಪಾರವನ್ನು ಪ್ರಾರಂಭಿಸಬೇಕೆಂದು ಇರುವಂತಹ ಧನುರಾಶಿಯವರಿಗೆ ಈ ಸಮಯ ಬಹಳ ಉತ್ತಮವಾಗಿರುತ್ತದೆ. ನಾಲ್ಕನೇ ರಾಶಿ ಕುಂಭರಾಶಿ.
ಪ್ರತಿಯುತಿ ದೃಷ್ಟಿ ಯೋಗದ ರಚನೆಯಿಂದ ಕುಂಭರಾಶಿಯವರಿಗೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳಾಗಲಿವೆ. ಉದ್ಯೋಗದಲ್ಲಿ ಬಡ್ತಿ, ಸಂಬಳ ಹೆಚ್ಚಳ ಸಾಧ್ಯತೆಗಳಿವೆ. ಯಾವುದೇ ಕೆಲಸವನ್ನು ಮಾಡುವಾಗ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ನಿಮ್ಮಲ್ಲಿ ಸುಧಾರಿಸುತ್ತದೆ. ನೀವು ಸ್ವಂತ ವ್ಯಾಪಾರವನ್ನು ಏನಾದರೂ ಮಾಡ್ತಾ ಇದ್ದಲ್ಲಿ ವ್ಯಾಪಾರದಲ್ಲಿ ಲಾಭ ಸಿಗಲಿದೆ. ಕುಂಭರಾಶಿಗೆ ಸೇರಿದ ಅವಿವಾಹಿತರಿಗೆ ಈ ಸಮಯದಲ್ಲಿ ಮದುವೆಯಾಗುವ ಭಾಗ್ಯ ದೊರಕಲಿದೆ. ಕುಂಭರಾಶಿಯ ದಂಪತಿಗಳಿಗೆ ಮಕ್ಕಳಾಗುವ ಭಾಗ್ಯ ಸಿಗಲಿದೆ ಮತ್ತು ಶುಭ ಸುದ್ದಿ ಬರಲಿದೆ. ಇದರಿಂದ ಮನೆಯಲ್ಲಿ ನೆಮ್ಮದಿ ಜೊತೆ ಸಂಭ್ರಮದ ವಾತಾವರಣ ನಿರ್ಮಾಣವಾಗಲಿದೆ. ವೀಕ್ಷಕರೇ, ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ವಿಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ. ಹಾಗೆ ವಿಡಿಯೋ ಬಹಳ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.